ನಂಗೇನು ಗೊತ್ತಿಲ್ಲ ಅಕ್ಕ, ನಾನು ಬಿಟ್ಬಿಡಿ ಅಕ್ಕ. ಬಟ್ ನನಗೆ ಅಂತ ಅವನು ಇದ್ರೆ ಸಾಕು, ನನಗೆ ಅವ್ನು ಬಿಟ್ಟು ಏನು ಬೇಡ. ಅವ್ನು ಕುಡಿದ್ರೂ ಪರವಾಗಿಲ್ಲ, ನಂಗೆ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಬೇಡ ಬಿಡಿಸಿರ್ಬಾರ್ದು. ನಾನೇನೇ ಮಿಸ್ಟೇಕ್ ಮಾಡ್ರು ಅದನ್ನು ಈ ಥರ ಮಾಡಬೇಡ ಅಂತ ತಿದ್ದು ಹೇಳ್ತಾ ಇರಬೇಕು. ಅವ್ರ ಅಪ್ಪ ಅಮ್ಮಂಗೆ ಕೊಡೋ ಟೈಮಲ್ಲಿ ನನಗೊಂದು ಸ್ವಲ್ಪ ಕೊಟ್ಟರೆ ಸಾಕು. ಜಿಮ್ ಬಾಯ್ ಆಗಿರಬೇಕು, ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಸಾಕು, ನೋಡೋಕ್ಕೆ ಚೆನ್ನಾಗಿರಬೇಕು. ನಂಗೆ ಲೈಫ್ ಪಾರ್ಟ್ನರ್ ಏನು ಬೇಡ. ಬೇರೆ ಹುಡುಗಿರ ಹತ್ರಕ್ಕೆ ಅವ್ರ ಗಮನನೇ ಹೋಗ್ಬಾರ್ದು, ಹಂಗೆ ಇರ್ತೀವಿ. ಅವ್ರು ನನ್ನ ಜೊತೆ ಚೆನ್ನಾಗಿದ್ರೆ ಚಿನ್ನದ ಥರ ನೋಡ್ಕೋತೀನಿ. ನನ್ನಷ್ಟೇ ಓದಿರ್ಬೇಕು ಅನ್ಕೋತೀನಿ. ಅವ್ರ ಅಮ್ಮನ ಥರ ನೋಡ್ಕೊತೀನಿ. ನನಗೇನು ಕೊಡ್ಸಿಲ್ಲ ಅಂದರೆ ನಾನೇ ಅವನ್ನ ಚೆನ್ನಾಗಿ ನೋಡ್ಕೊತೀನಿ. ಹಾಯ್ ಹಲೋ ನಮಸ್ತೆ ಕರುನಾಡು, ನಾನು ನಿಮ್ಮ ತುಮಕೂರು ಹುಡುಗಿ ಸ್ಮೈಲಿ ಕೀರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ಕಂಟೆಂಟ್ ಏನಂದರೆ, ಇನ್ಸ್ಟಾಗ್ರಾಮಲ್ಲಿ ಒಬ್ಬರು RC ಲವರ್ ಅನ್ನೋರು ಒಂದು ಚಾಲೆಂಜ್ ಕೊಟ್ಟಿದ್ರು. ಆ ಚಾಲೆಂಜ್ನ ಇವಾಗ ಮಾಡ್ತಾ ಇದ್ದೀನಿ. ಏನಪ್ಪ ಆ ಚಾಲೆಂಜ್ ಅಂದರೆ, ಗರ್ಲ್ಸ್ ಹತ್ರ ಮುಂದೆ ಫ್ಯೂಚರಲ್ಲಿ ಅವ್ರ ಹುಡುಗನ್ನ ಹೇಗೆ ನೋಡ್ಕೊತಾರೆ ಅಂತ ಕೇಳಿ ಅಂತ ಹೇಳಿದರು. ನೋಡೋಣ ನಮ್ಮ ಗರ್ಲ್ಸು ಅವ್ರ ಫ್ಯೂಚರ್ ಲೈಫ್ ಪಾರ್ಟ್ನರ್ನ ಹೆಂಗೆ ನೋಡ್ಕೊತಾರೆ ಅಂತ ಕೇಳೋಣ ಬನ್ನಿ. ಫ್ಯೂಚರಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ನ ಹೇಗೆ ನೋಡ್ಕೊಳ್ತೀರಾ? ಅವ್ರಿಗೆ ಖುಷಿ ಆಗಬೇಕು ಅಂತ ನೋಡ್ಕೋತೀವಿ ಅಷ್ಟೇ. ನೀವು ಕೋರ್ಸ್ ಅವ್ರ ಖುಷಿನೇ ನಮ್ಗೆ ಖುಷಿ ಆಗಿರ್ಬೇಕಲ್ಲ. ಏನು ಕ್ವಾಲಿಟೀಸ್ ಇರಬೇಕು? ಕ್ವಾಲಿಟೀಸ್ ಅಂತ ಏನಿಲ್ಲ, ಅವ್ರು ನಮಗೆ ಟೈಮ್ ಕೊಟ್ಕೊಂಡು ಅವ್ರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರ ಕಷ್ಟ ಸುಖ ಹೇಳ್ಕೊಂಡ್ರೆ ಸಾಕು. ಪೂರ ಫ್ಯಾಮಿಲಿ ಜವಾಬ್ದಾರಿ ಅವ್ರ ಜವಾಬ್ದಾರಿ ಕೂಡ ನಾವೇ ತಗೋತೀವಿ. ಕಷ್ಟ ಸುಖ ಏನ್ ಬಂದ್ರು ನಂಗೆ ನೀನೇ ನಿಂಗೆ ನಾನೇ. ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅನ್ನೋದೇನಿಲ್ಲ. ನಮ್ಮನ್ನು ಅವ್ರು ಅರ್ಥ ಮಾಡ್ಕೊಂಡು ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರೆ ಸಾಕು. ಟೈಮ್ ಕೊಟ್ಕೊಂಡ್ರೆ ಫ್ರೆಂಡ್ ನನಗೇನು ಕೊಡ್ಸಿಲ್ಲ ಅಂದರೆ ನಾನೇ ಅವನ್ನ ಚೆನ್ನಾಗಿ ನೋಡ್ಕೊತೀನಿ. ನನ್ನನ್ನು ಜಸ್ಟ್ ಅವ್ರು ಟೈಮ್ ಕೊಟ್ಟು ಪ್ರೀತಿ ಮಾಡಿದ್ರೆ ಸಾಕು, ಇನ್ನೇನು ಬೇಡ. ಎಲ್ಲಿದ್ದೆ ಇಲ್ಲಿ ತನಕ ಅಂದರೆ ಅವ್ರ ಅಮ್ಮನ ಥರ ನೋಡ್ಕೊತೀನಿ. ಅವನಿಗೆ ನಾನು ಅಮ್ಮನ ಥರನೇ ಫೀಲ್ ಕೊಡಬೇಕು, ಮತ್ತು ಅವನು ಯಾರನ್ನೂ ಮಿಸ್ ಮಾಡ್ಕೊಂಬಾರ್ದು, ಆ ಟೈಪಲ್ಲಿ ನೋಡ್ಕೊತೀನಿ. ಬರೀ ಡೌಗಳು ನಿಂದ. ಹಳ್ಳಿ ಹುಡುಗರಂತೂ ಕಂಪಲ್ಸರಿ ಬೇಡ ಈಗಿನ ಜನರೇಷನ್ ಮಕ್ಕಳಿಗೆ. ಮೀಟರ್ ಬೇಕು, ಮೀಟರ್ ಬೇಕಂತ ಕೆಲಸ ಮಾಡೋದೇನಿಲ್ಲ. ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಸಿಕ್ಕಿದ್ರೆ ಸಾಕು ಲೈಫಲ್ಲಿ. ಅವರಿಗೆ ಕೆಲಸ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಮನಸ್ಸು ಇರಬೇಕು ಅವ್ರಿಗೆ ಅಷ್ಟೇ. ಅವ್ರು ಹೆಂಗೆ ನೋಡ್ಕೊತಾರೋ ಗೊತ್ತಿಲ್ಲ, ನಾನು ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಜೀವನದಲ್ಲಿ ಅದೊಂದೇ ನನಗೆ ತುಂಬ ದೊಡ್ಡ ಆಸೆ. ಲವ್ ಯು ಚಿನ್ನ. ಸ್ಯಾಲ್ರಿ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಲ್ಲ, ಅವ್ರೊಂದು ಪ್ರೀತಿ ಕೊಟ್ಟರೆ ಸಾಕು. ಹಂಗೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಏನೇ ಇದ್ರೂ ನನ್ನ ಹತ್ರ ಶೇರ್ ಮಾಡ್ಕೋಬೇಕು. ಕಷ್ಟನೇ ಆಗಲಿ ಸುಖನೇ ಆಗಲಿ ಅದು ನಮ್ಮಿಬ್ರು ಮಧ್ಯದಲ್ಲೇ ಇರಬೇಕು. ಅವ್ರು ಅಲ್ಲಿಂದ ರೆಡಿ ಹಾಕೊಂಡ್ ಬರ್ತಾವ್ರೆ. ಅಲ್ಲಲ್ಲಲ್ಲಲ್ಲಲ್ಲ ಇಷ್ಟು ಬೇಗ ಯಾವುದೋ ಆ ಥರ ಮೈಂಡಿಗೆ ಬಂದಿಲ್ಲ. ನಂಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಕ್ಕ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ನನಗೂ ಗೊತ್ತಿಲ್ಲ. ನಂಗೇನು ಗೊತ್ತಿಲ್ಲ ಅಕ್ಕ, ನಾನು ಬಿಟ್ಬಿಡಿ ಅಕ್ಕ. ತುಂಬ ಚೆನ್ನಾಗಿ ನೋಡ್ಕೊತೀನಿ. ನನ್ನಷ್ಟೇ ಓದಿರ್ಬೇಕು ಅನ್ಕೋತೀನಿ. ಅವ್ರು ನಮ್ಮನ್ನ ಅರ್ಥ ಮಾಡ್ಕೋಬೇಕು ಮೇನ್. ಅವ್ರು ನನ್ನ ಜೊತೆ ಚೆನ್ನಾಗಿದ್ರೆ ಚಿನ್ನದ ಥರ ನೋಡ್ಕೋತೀನಿ. ಎಳೆ ಹುಡುಗನ ಹೃದಯವೀಗ ಸೋಲಲಾರದೆ. ಹಾನೆಸ್ಟ್ ಇರಬೇಕು, ಟ್ರಸ್ಟ್ ಇರಬೇಕು ಅವರಲ್ಲಿ, ಅಷ್ಟೇ. ರೆಸ್ಪೆಕ್ಟ್ ಇದ್ರೆ ಸಾಕು. ಮೇನ್ ಟ್ರಸ್ಟ್. ಬೇರೆ ಹುಡುಗಿರ ಹತ್ರಕ್ಕೆ ಅವ್ರ ಗಮನನೇ ಹೋಗ್ಬಾರ್ದು, ಹಂಗೆ ಇರ್ತೀವಿ. ಬೊಂಬೆಯಂಥ ಹುಡುಗಿ ನನ್ನೋಳು. ನಮ್ಮ ಹತ್ರ ಲಾಯಲ್ ಆಗಿರಬೇಕು ಅಷ್ಟೇ. ದುಡಿಯೋದನ್ನ ನಾವೇ ದುಡಿತೀವಿ. ನಮ್ಮನ್ನಂತೂ ಯಾವುದೇ ಕಾರಣಕ್ಕೂ ಯಾವ ಟೈಮಲ್ಲೂ ಡೌಟ್ ಅನ್ನೋದು ಪಡಬಾರ್ದು. ಅದು ಬಂದ್ಬಿಟ್ರೆ ಆಗಲ್ಲ, ಅವಾಗಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ನಂಗೆ ಲೈಫ್ ಪಾರ್ಟ್ನರ್ ಏನು ಬೇಡ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಫ್ಕೋರ್ಸ್ ಚೆನ್ನಾಗಿ ನೋಡ್ಕೊತೀನಿ. ನೋಡೋಕ್ಕೆ ಚೆನ್ನಾಗಿರಬೇಕು, ಕ್ವಾಲಿಫೈಡ್ ಆಗಿರಬೇಕು, ಜಾಬಲ್ಲಿ ಇರಬೇಕು, ಒಳ್ಳೆಯದು. ಓ ಮೈ ಗಾಡ್, ವೆರಿ ಡಿಫಿಕಲ್ಟ್ ಕ್ವಶನ್. ಅದೆಲ್ಲ ಥಿಂಕ್ ಮಾಡಿಲ್ಲ, ಸದ್ಯಕ್ಕೆ ಕರಿಯರ್ ಮೇಲೆ ಫೋಕಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಚೆನ್ನಾಗಿ ನೋಡ್ಕೊತೀನಿ, ಒಳ್ಳೆಯವನಾಗಿರಬೇಕು, ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಸಾಕು. ತುಂಬ ಚೆನ್ನಾಗಿ ನೋಡ್ಕೊತೀನಿ. ಅಂದರೆ ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಅದಕ್ಕಿಂತ 2 ಪಟ್ಟು ಚೆನ್ನಾಗಿ ನೋಡ್ಕೊತೀನಿ. ನಾನು ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಂದ್ಕೊಂಡಿದ್ದೀನಿ. ನೋಡೋಕೆ ಸ್ವಲ್ಪ ಹ್ಯಾಂಡ್ಸಮ್ ಆಗಿರಬೇಕು. ಅವನನ್ನ ಚೆನ್ನಾಗಿ ನೋಡ್ಕೊಬೇಕು ಎಸ್ಪೆಷಲಿ, ಆಮೇಲೆ ನಾನು ಚೆನ್ನಾಗಿ ನೋಡ್ಕೊತೀನಿ. ಅಬ್ಸಲ್ಯೂಟ್ಲಿ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ಒಂದು ಒಳ್ಳೆ ಮನಸ್ಸಿದ್ರೆ ಸಾಕು. ತುಂಬ ಚೆನ್ನಾಗಿ ನೋಡ್ಕೊತೀವಿ.
ಅವ್ರ ಪ್ರೀತಿಯಿಂದ ಇದ್ರೆ ನಾವು ಪ್ರೀತಿಯಿಂದ ಇರ್ತೀವಿ. ಇವಾಗ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಚೆನ್ನಾಗೇ ನೋಡ್ಕೋತೀವಿ. ಕ್ವಾಲಿಟೀಸ್ ಅಂತ ಏನಿಲ್ಲ. ಚೆನ್ನಾಗಿ ನೋಡ್ಕೊತೀವಿ, ಬಟ್ ಈಗಲೇ ಅಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲ. ಓದಬೇಕು, ಮನೆ ನೋಡ್ಕೋಬೇಕು, ಆಮೇಲೆ ನೆಕ್ಸ್ಟ್ ಅದೆಲ್ಲ. ಜಿಮ್ ಬಾಯ್ ಆಗಿರಬೇಕು. ನನ್ನ ದೊರಸ್ಸಾನಿ ನೀನೇ. ಕಿಚನಲ್ಲಿ ಏನೇ ಮಾಡ್ತಿದ್ರು ಅವ್ರು ಹೆಲ್ಪಿಂಗ್ ಪಾರ್ಟ್ನರ್ ಆಗಿರ್ಬೇಕು. ನಾನು ಏನೇ ಕೆಲಸ ಮಾಡಿದ್ರು ಅವ್ರು ಹೆಲ್ಪ್ ಮಾಡ್ತಿರ್ಬೇಕು. ಬಾಯ್ ಆ್ಯಂಡ್ ಗರ್ಲ್ ಅಂತ ಭೇದ ಭಾವ ಮಾಡೋನಾಗಿರಬಾರ್ದು. ಯಾವಾಗಲೂ ಗರ್ಲ್ಸ್ಗೆ ರೆಸ್ಪೆಕ್ಟ್ ಕೊಡೋವಂಥ ಹುಡುಗ ಆಗಿರ್ಬೇಕು. ಇನ್ನೂ ಡಿಸೈಡ್ ಮಾಡಿಲ್ಲ. ಒಳ್ಳೆಯವರಾಗಿದ್ದರೆ ಸಾಕು, ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೊತೀವಿ. ನಮ್ಗೆ ಇಷ್ಟ ಆಗೋ ಥರ ಇರಬೇಕು. ಹಾಂ ನಾನು ಏನು ಯೋಚನೆ ಮಾಡಿಲ್ಲ. ಚೆನ್ನಾಗಿ ನೋಡ್ಕೊತೀನಿ. ಬೇರೆಯವ್ರಿಗೆ ಅವ್ರ ಅಪ್ಪ ಅಮ್ಮಂಗೆ ಕೊಡೋ ಟೈಮಲ್ಲಿ ನನಗೊಂದು ಸ್ವಲ್ಪ ಕೊಟ್ಟರೆ ಸಾಕು. ಕ್ವಾಲಿಟೀಸ್ ಅಂತ ಏನಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಒಳ್ಳೆ ಫ್ಯೂಚರ್ ಇರುತ್ತಿತ್ತು. ಆಲ್ರೆಡಿ ಮ್ಯಾರಿಡ್ ಆಗಿದೆ. ಶೂ ಹಾಕಿದ್ರೆ ನನಗೆ ಕಾಲು ಗೊತ್ತಾಗ್ಲಿಲ್ಲ. ಎಲ್ರಿಗೂ ನಾನು ವರ್ಕ್ ಮಾಡ್ತೀನಿ, ಅವರು ವರ್ಕ್ ಮಾಡ್ತಾರೆ. ಇಬ್ಬರು ಅವ್ರನ್ನೊಬ್ರು ಕೇರ್ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಐ ಹ್ಯಾವ್ 2 kids. ಈಗ ಏನು ಮಾಮನೆ ಜೊತೆಲಿ ಚಿಕ್ಕೋರಿಂದ ಜೊತೆಲಿದ್ದೀವಿ. ರಿಲೇಟಿವ್ ಅಲ್ಲಿ ಇಟ್ಸ್ ಲೈಕ್ ಮೈ ಫಾದರ್. ನನ್ನ ಜಗದಲ್ಲಿ ಬೇರೆ ವಿಷಯವೇ ಇಲ್ಲ. ಚೆನ್ನಾಗಿ ನೋಡ್ಕೊತೀವಿ. ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ಏನಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೆ. ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಬಟ್ ನನಗೆ ಅಂತ ಅವನು ಇದ್ದರೆ ಸಾಕು. ನನಗೆ ಅವ್ನು ಬಿಟ್ಟು ಏನೂ ಬೇಡ. ನನಗೆ ಒಳ್ಳೆ ಹುಡುಗ ಆಗಿರಬೇಕು. ಅವ್ನು ಕುಡಿದ್ರೂ ಪರವಾಗಿಲ್ಲ, ನಂಗೆ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ದೇವರಾಣೆ ನಮ್ಮ ಮನೆಯ ಲೈಟ್ ಹಾಕೊಳ್ಳಿವಳೇನೆ. ಅವ್ರು ಯಾವಾಗಲೂ ನನ್ನ ಕೇರ್ ಮಾಡ್ತಾ ಇರಬೇಕು. ನಾನೇನೇ ಮಿಸ್ಟೇಕ್ ಮಾಡಿದ್ರು ಅದನ್ನು ಈ ಥರ ಮಾಡಬೇಡ ಅಂತ ತಿದ್ದು ಹೇಳ್ತಾ ಇರಬೇಕು. ಸಡನ್ನಾಗಿ ಸ್ಕೋಲ್ಡ್ ಮಾಡಬಾರ್ದು. ಏನೇ ಕೆಲಸ ಮಾಡಬೇಕಾದ್ರೂ ನನ್ನ ಒಪಿನಿಯನ್ನು 50% ಕೇಳ್ತಾ ಇರಬೇಕು. ಸೊ ಗೈಸ್, ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ನಮ್ಮ ಗರ್ಲ್ಸ್ ಅವ್ರ ಫ್ಯೂಚರ್ ಲೈಫ್ ಪಾರ್ಟ್ನರ್ ಬಗ್ಗೆ ಎಷ್ಟು ಮುದ್ದಾಗಿ ಕನಸು ಕಟ್ಟಿದ್ದಾರೆ ಅಂತ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್.